150 ಸಿಟಿಗಳ ಪೈಕಿ ಬೆಂಗಳೂರು ಮಹಿಳೆಯರಿಗೆ ಸೇಫ್ ಇದು ಕೊಡಿ ಇಲ್ಲಿ ಕೊಡು. ಈಗ ನೋಡಿ ಇಲ್ಲಿ 53.29 ಪಾಯಿಂಟ್ಸ್ ಅನ್ನ ತಗೊಂಡು ಬೆಂಗಳೂರನ್ನ ಒಂದು ರೀತಿಯಲ್ಲಿ ಟಾಪ್ ಸಿಟಿ ಬೆಂಗಳೂರು ಅವರು ಅದಕ್ಕೆ ಪ್ಯಾರಾಮೀಟರ್ಸ್ ಮಾಡ್ಕೊಂಡಿದ್ದಾರೆ. ಆ ಪ್ಯಾರಾಮೀಟರ್ಸ್ ಅಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿ ಇದ್ದೀವಿ. 53 ಪಾಯಿಂಟ್ಸ್ ತಗೊಂಡು ಅದರಲ್ಲಿ ಸೇಫ್ಟಿ ಇರ್ಬೋದು, ಟೆಕ್ನಾಲಜಿ ಯೂಸ್ ಇರ್ಬೋದು, ಅಥವಾ ಕ್ಲೀನ್ಲಿನೆಸ್ ಇರ್ಬೋದು, ಇವೆಲ್ಲ ಪ್ಯಾರಾಮೀಟರ್ಸ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಇವತ್ತು ಬೆಂಗಳೂರು ಮೊದಲನೇ ಸ್ಥಾನಕ್ಕೆ ಬಂದಿದೆ. ನಿಜಕ್ಕೂ ಅದು ಹೆಮ್ಮೆಯ ವಿಷಯ ಅಂತೇಳಿ ನನಗನ್ಸುತ್ತೆ. ಯಾರೆಲ್ಲ ಇದರಲ್ಲಿ ಭಾಗಿಗಳಾಗಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಬಹಳ ಜನ ಬೆಂಗಳೂರು ಬಗ್ಗೆ ಬಹಳ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ. ವಿಪಿ ಅಪೋಸಿಷನ್ ಅವರಂತೂ ದಿನ ಬೆಳಗಾದ್ರೆ ಮಾಡ್ತಾರೆ. ಬೆಂಗಳೂರಿನ ನಿನ್ನೆ ಕೂಡ ಕರ್ನಾಟಕದ ಬಗ್ಗೆ, ಬೆಂಗಳೂರಿನ ಬಗ್ಗೆ ಅನೇಕ ಟೀಕೆಗಳನ್ನು ಮಾಡಿದ್ದಾರೆ. ಇದು ಅವರಿಗೆ ಉತ್ತರ ಅಂತ ಅನಿಸುತ್ತೆ. ನನಗೆ ಹಿಂದೆ ಪೊಲೀಸ್ನಲ್ಲಿ ಕೂಡ ನಮಗೆ ಮೊದಲನೇ ಸ್ಥಾನಕ್ಕೆ ಬಂದಿತ್ತು. ನಾನು ನಮಗೆ ನ್ಯಾಯವನ್ನು, ಜಸ್ಟಿಸನ್ನು ಒದಗಿಸೋದ್ರಲ್ಲಿ ಪೊಲೀಸ್ ಕೂಡ ಸಮರ್ಥವಾಗಿ ಕೆಲಸ ಮಾಡಿದೆ ಅಂತೇಳಿ ಅದು ಕೂಡ ಒಂದು ಅಸೆಸ್ಮೆಂಟು ಬಂದಿತ್ತು. ಅದನ್ನು ನಾವು ಗಮನದಲ್ಲಿಟ್ಕೋಬೇಕಾಗುತ್ತೆ. ತಮಗೆ ಗೊತ್ತಾದಾಗೆ ಈ ಬಾರಿ ಹೊಸ ವರ್ಷದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಯಾರಿಗೂ ತೊಂದರೆ ಆಗದಾಗೆ, ಏನು ಘಟನೆಗಳು, ಅಹಿತಕರವಾದ ಘಟನೆಗಳು ಯಾವುದು ನಡೆದಾಗೆ ನಾವು ಕ್ರಮ ತಗೊಂಡ್ವಿ. ಇಡೀ ರಾಜ್ಯದಲ್ಲಿ ಈ ಹೊಸ ವರ್ಷದಲ್ಲಿ ಅನೇಕ ಘಟನೆಗಳಾಗಿ ಅನೇಕ ಜನ ಸಾಯ್ತಾ ಇದ್ರು. ಅದೆಲ್ಲ ನಿಲ್ಲಿಸಿದ್ವಿ. ಅವರು ನೀವು ಎಂಜಾಯ್ ಮಾಡೋದ್ರಲ್ಲಿ ನಮ್ದೇನು ಇದಿಲ್ಲಪ್ಪ, ನೀವು ಮಾಡ್ಕೊಳ್ಳಿ, ಆದರೆ ಸೇಫಾಗಿ ಮಾಡ್ಕೊಳ್ಳಿ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರ ಮೇಲೆ ಮತ್ತು ಬೆಂಗಳೂರು ಸಿಟಿಗೆ ಹೆಚ್ಚು ಪೊಲೀಸ್ನವ್ರನ್ನ ನಿಯೋಜನೆ ಮಾಡಿದ ಮೇಲೆ ಇದೆಲ್ಲ ಕಂಟ್ರೋಲಿಗೆ ಬಂದಿತ್ತು. ನಾನು ಕೂಡ ಕಮಾಂಡ್ ಸೆಂಟ್ರಲ್ಲಿ ಹೋಗಿ 2 ಗಂಟೆವರೆಗೂ ಕೂತ್ಕೊಂಡು ಅದನ್ನೆಲ್ಲ ನೋಡ್ತಾ ಇದ್ದೆ. ಹಾಗಾಗಿ ಬೆಂಗಳೂರಿಗೆ ನಿಜವಾಗೂ ಕೂಡ ಇದು ಹೆಮ್ಮೆ ವಿಷಯ ಅಂತೇಳಿ ಹೇಳೋದಕ್ಕೆ ಬಯಸ್ತೇನೆ. ನಾಳೆ ಕೊರಟಗೆರೆಯಲ್ಲಿ ಪರಮೇಶ್ವರ್ ಅವರು ಸಿಎಂ ಆಗಬೇಕು ಅಂತ ಸರ್ವಧರ್ಮಗಳಿಂದ ಪೂಜೆ ನಡೀತಾ ಇದೆ ಸರ್. ಇಲ್ಲ, ಅವರು ಎಲ್ಲರಿಗಿದ್ದಾಗೆ ಪ್ರತಿಯೊಬ್ಬ ರಾಜಕಾರಣಿಗೂ ಅವರನ್ನು ಇಷ್ಟಪಡ್ತಕ್ಕಂಥವ್ರು ಮತ್ತು ಅವರು ಇನ್ನೂ ಎತ್ತರಕ್ಕೆ ಹೋಗಬೇಕು ಅಂತಕ್ಕಂಥವ್ರು ಇದ್ದೇ ಇರ್ತಾರೆ, ಎಲ್ಲರಿಗೂ ಇರ್ತಾರೆ. ನಮ್ಮ ಕ್ಷೇತ್ರ ಕೊರಟಗೆರೆ, ನಮ್ಮ ಕ್ಷೇತ್ರದ ಜನ ಸ್ವಾಭಾವಿಕವಾಗಿ ಅವರು ಬಯಸ್ತಾರೆ. ಅದರಲ್ಲಿ ತಪ್ಪು ಇದೆ ಅಂತ ನಾನೇನು ಹೇಳೋಕೆ ಹೋಗೋದಿಲ್ಲ. ನೀವು ಭಾಗಿಯಾಗ್ತೀರಿ ಸರ್ ನಾಳೆ? ಇಲ್ಲ, ನಾನು ಭಾಗಿಯಾಗೋದು ಸರ್. ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಪದೇ ಪದೇ ಕೇಳಿ ಬರ್ತಿದೆ. ನೀವು ಕೂಡ ರೇಸಲ್ಲಿ ಇದ್ದೀರಿ. ಬೇರೆ ವಿಷಯ ಏನಾರು ಹೇಳ್ರಪ್ಪ, ಬೇರೆ ವಿಷಯ ಏನಾರು ಕೇಳಿ. ಬಳ್ಳಾರಿ ವಿಚಾರ ಮತ್ತೆ ಹುಬ್ಬಳ್ಳಿ ವಿಚಾರ ಎರಡೂ ಕೂಡ ಸಿಐಡಿ ತನಿಖೆ ಆಗ್ತಿದೆ. ಹೌದು, ನಾವು ನಿನ್ನೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂಡ ಮಾತನಾಡಿ ಅದನ್ನ ಆದೇಶ ಹೊರಡಿಸಿದ್ದೇವೆ. ಅವರು ತನಿಖೆ ಮಾಡಲಿ. ಯಾಕೆಂದ್ರೆ ವಿರೋಧ ಪಕ್ಷದವರಿಗೆ ಏನೋ ಮುಚ್ಚಿಡ್ತಾ ಇದ್ದಾರೆ ಅನ್ನುವಂಥದ್ದು ಅವ್ರಿಗೆ ಅನಿಸಿರ್ಬೋದು. ಅದಕ್ಕೆ ಅದೆಲ್ಲ ಇನ್ವೆಸ್ಟಿಗೇಟ್ ಮಾಡಿದ್ರೆ ಗೊತ್ತಾಗುತ್ತೆ, ನಿಜ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಅವಾಗ ಅದನ್ನ ನಾವು ಸಾರ್ವಜನಿಕವಾಗಿ ಅದನ್ನ ತಿಳಿಸ್ತೇವೆ. ಹೇಟ್ ಸ್ಪೀಚ್ ಬಿಲ್ ಅನ್ನ ಈಗ ರಾಜ್ಯಪಾಲರು ಸೈನ್ ಮಾಡಕ್ಕೆ ಹೋಗಿಲ್ಲ ಸರ್. ಅದನ್ನ ಕಾಂಗ್ರೆಸ್ ಯಾವ ತರ ನೋಡುತ್ತೆ, ಸರ್ಕಾರ ಯಾವ ತರ ನೋಡುತ್ತೆ? ಅಲ್ಲ, ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಬಹುಶಃ ಅವರು ಇನ್ನೂ ಸ್ಟಡಿ ಮಾಡಬೇಕು ಏನೋ ಅಂತ ಕಾಣಿಸುತ್ತೆ. ಒಂದು ವೇಳೆ ಅದನ್ನ ವಾಪಸ್ ಕಳಿಸಿ ಏನಾರ ಕ್ಲಾರಿಫಿಕೇಶನ್ ಕೇಳಿದ್ರೆ ಕೊಡ್ತೇವೆ, ಅಥವಾ ರಿಜೆಕ್ಟ್ ಮಾಡಿದ ಮೇಲೆ ಅದಕ್ಕೆ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ತೀರ್ಮಾನ ತಗೊಳುತ್ತೆ. ಇನ್ನೂ ಅವ್ರು ರಿಜೆಕ್ಟ್ ಮಾಡಿಲ್ಲ ಅಥವಾ ಕ್ಲಾರಿಫಿಕೇಶನ್ ಕೇಳಿಲ್ಲ. 22-25 ಏನೋ ಬಿಲ್ಲು ಕಳಿಸಿತ್ತು ನಾವು. ಅದರಲ್ಲಿ ಸುಮಾರು ಬಿಲ್ಗಳನ್ನ ಸೈನ್ ಮಾಡಿ ಕಳಿಸಿದ್ದಾರೆ. ಕೆಲವು ಮಾತ್ರ ಅವರು ಕ್ಲಾರಿಫಿಕೇಶನ್ಸ್ಗಳು ಕೇಳಿದ್ದಾರೆ. ಉದಾಹರಣೆಗೆ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಕೇಳಿದ್ದಾರೆ. ಈ ಬಿಲ್ಲಿನ ಬಗ್ಗೆ, ಹೇಟ್ ಸ್ಪೀಚ್ ಬಗ್ಗೆ ಅವ್ರ ಹತ್ರನೇ ಇದೆ. ಅವರು ಬಹುಶಃ ಸ್ಟಡಿ ಮಾಡಿ ಅಪ್ರೂವ್ ಮಾಡಬಹುದು ಅಂತ ಅನ್ಕೊಂಡಿದ್ದೇನೆ ನಾನು. ಇನ್ನೊಂದು, ಈ ಅಕ್ರಮ ಬಾಂಗ್ಲಾ ವಲಸಿಗರು ಅಥವಾ ಬೆಂಗಳೂರಲ್ಲಿ ಇರೋರ ಬಗ್ಗೆ 3ನೇ ದಿನದ ಅಭಿಯಾನವನ್ನ ಒಂದಿಷ್ಟು ಚಾನೆಲ್ಗಳೀಗ ಮಾಡ್ತಿರುವಂತ
ಸರ್ ಅದ್ರಲ್ಲಿ ನಮ್ಮ ಚಾನಲ್ ಕೂಡ ಮಾಡ್ತಿದೆ. ಒಂದಿಷ್ಟು ಜನ ಕ್ಯಾಮ್ರಾ ನೋಡಿ ಓಡೋಗ್ತಾರೆ, ಆಮೇಲೆ ಆನ್ ರೆಕಾರ್ಡ್ ಒಪ್ಕೊಳ್ತಾ ಇದಾರೆ, ನಾವು ಬಾರ್ಡರ್ ಅಲ್ಲಿ ದುಡ್ಡು ಕೊಟ್ಟು ಬಂದಿದೀವಿ, ಏಜೆಂಟ್ಗಳಿಗೆ ದುಡ್ಡು ಕೊಟ್ಟಿದೀವಿ, ನಮ್ಮನ್ನ ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಎಲ್ಲೆಲ್ಲಿರ್ಬೇಕು ಅಂತ ಅವರೇ ಮನೆಗಳು ಮಾಡಿಕೊಡ್ತಾರೆ. ಇದ್ರ ಬಗ್ಗೆ ಗೃಹ ಇಲಾಖೆ ಯಾವ ತೀರ್ಮಾನ ಈಗ? ನೋಡಿ, ನಾವಂತೂ ಬಹಳ ಕಠಿಣವಾಗಿ ಇದ್ದೇವೆ ಈ ವಿಚಾರದಲ್ಲಿ. ಕೇಂದ್ರ ಸರ್ಕಾರ ಬಾರ್ಡರ್ ನೋಡೋರು ಯಾರು? ಸೆಂಟ್ರಲ್ ಗವರ್ಮೆಂಟು ಬಾರ್ಡರ್ನ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು ಅಥವಾ ಬೇರೆ ಬೇರೆ ಮಿಲಿಟರಿ ಫೋರ್ಸಸ್ ಎಲ್ಲ ಅವರು ಆ ಬಾರ್ಡರ್ನ ಕಾಯ್ಕೊಳ್ತಾರೆ. ಅಲ್ಲಿ ಪೋರಸ್ ಆದ್ರೆ, ಅಂದ್ರೆ ಒಳಗಡೆ ಬರೋದಕ್ಕೆ ಅವಕಾಶ ಕೊಟ್ರೆ, ಅವರು ಹಣ ಕೊಟ್ಟು ಒಳಗಡೆ ಬರ್ತಾರೆ ಅಂತ ಅಂದ್ರೆ ಅಲ್ಲಿ ಆ ಗಡಿ ಪ್ರದೇಶದಲ್ಲಿ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ಅನ್ಸುತ್ತೆ. ಅದನ್ನ ಕೇಂದ್ರ ಸರ್ಕಾರ, ಡಿಫೆನ್ಸ್ ಮಿನಿಸ್ಟ್ರಿ ಇರ್ಬೋದು ಅಥವಾ ಬೇರೆ ಯಾವುದೇ ಏಜೆನ್ಸಿ ಇರ್ಬೋದು, ಅವರು ಕ್ರಮ ತಗೋಬೇಕು. ಅಲ್ಲಿಂದ ಇಲ್ಲಿ ಬಂದ ಮೇಲೆ ಆ ಏಜೆಂಟ್ಗಳು ಉಟ್ಕೊಂಡು ಅವರು ಇಲ್ಲಿ ಇಡೀ ದೇಶದಲ್ಲಿ ಅವ್ರನ್ನ ಎಲ್ಲೆಲ್ಲ ಕರ್ಕೊಂಡು ಬಂದು ಕೆಲಸ ಕೊಡಿಸಿ ಆ ರೀತಿ ಎಲ್ಲ ಮಾಡ್ತಾರೆ. ನಮಗೆ ಇಲ್ಲಿ ಗೊತ್ತಾದ್ಮೇಲೆ ನಾವು ಅವ್ರನ್ನ ಹಿಡ್ಕೊಂಡು ಡಿಪೋರ್ಟ್ ಮಾಡ್ತೀವಿ. ಈಗಾಗಲೇ ನಿನ್ನೆ ಇಲ್ಲ ಮೊನ್ನೆ ಕೂಡ ಸುಮಾರು ಜನರನ್ನ ನಾವು ಹಿಡಿದಿದ್ದೇವೆ. ಅವರನ್ನ ಈಗ ಡಿಪೋರ್ಟ್ ಮಾಡತಕ್ಕಂತ ಕೆಲಸ ಮಾಡ್ತೀವಿ. ಸ್ಪೆಷಲ್ ಡ್ರೈವ್ ಏನಾದರೂ ನಡೆಯುತ್ತಾ ಸರ್ ಈ ಬಾಂಗ್ಲಾದೇಶ ಇಲ್ಲ, ದಿನನಿತ್ಯ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಲಿಮಿಟ್ ನಲ್ಲಿ ನಾನಂತೂ ಸೂಚನೆ ಕೊಟ್ಟಿದ್ದೇನೆ. ಯಾರು ಬಾಂಗ್ಲಾದೇಶಿಗರಿದ್ದಾರೆ, ಯಾರು ಹೊರಗಿಂದ ಫಾರಿನರ್ಸು ಬರ್ತಾರೆ, ಅವರ ಇದನ್ನ ರೆಕಾರ್ಡ್ಸ್ ಅನ್ನ ವೆರಿಫೈ ಮಾಡ್ತಾ ಇರಬೇಕು. ಆಮೇಲೆ ಅವ್ರ ಗಮನಕ್ಕೆ ಯಾರಾದ್ರೂ ಕೂಡ ಅನುಮಾನ ಬಂದ್ರೆ ಅಥವಾ ಗಮನಕ್ಕೆ ಬಂದ್ರೆ ಕ್ರಮ ತಗೋಬೇಕು. ಯಾರು ಬಾಡಿಗೆ ಕೊಡ್ತಾರೆ, ಮನೆ ಬಾಡಿಗೆಗಳು ಕೊಡ್ತಾರಲ್ಲ, ಈಗ ಬಹಳ ಜನ ಈ ಕಡೆ ಕೊತ್ನೂರು ಆಮೇಲೆ ಲಿಂಗರಾಜಪುರ ಈ ಕಡೆ ಎಲ್ಲ ಆಫ್ರಿಕನ್ ಸ್ಟೂಡೆಂಟ್ಸು ಅಥವಾ ಆಫ್ರಿಕನ್ಸ್ ಇದ್ದಾರೆ. ಆ ಬಾಡಿಗೆ ಕೊಡೋರ್ನು ನಾವು ಮಾನಿಟರ್ ಮಾಡ್ತೀವಿ. ಯಾರ ಹತ್ರ ಅಧಿಕೃತವಾದಂತ ವೀಸಾ ಇರೋದಿಲ್ಲ, ಎಂಟ್ರಿ ಪರ್ಮಿಟ್ ಇರೋದಿಲ್ಲ, ಅಂತವರಿಗೆ ನೀವು ಬಾಡಿಗೆ ಕೊಡಕೂಡದು ಅಂತ ಕೂಡ ನಾವು ಸೂಚನೆ ಕೊಟ್ಟಿದ್ದೇವೆ. ಕೊಟ್ಟರೆ ಅವ್ರ ಮೇಲೆ ಅದು ಈಗಾಗಲೇ ಕೇಂದ್ರ ಸರ್ಕಾರದಲ್ಲೇ ಅದು ನಿಯಮಗಳಿದಾವೆ, ಅದರ ಪ್ರಕಾರ ಕ್ರಮ ತಗೊಂತೀವಿ. ಯಾಕೆಂದ್ರೆ ಬಾಂಗ್ಲಾದೇಶಿಗಳು ಬಂದ ತಕ್ಷಣ ನೀವು ಕೊಟ್ಬಿಟ್ರೆ ಅದು ತಪ್ಪಾಗತ್ತಲ್ವಾ. ಸರ್, ಕೇರಳ ಸರ್ಕಾರ ಮಲಯಾಳಂ ಭಾಷೆಯನ್ನ ಅಲ್ಲಿ ಪ್ರಾದೇಶಿಕವಾಗಿ ಮಾಡಲು ಹೊರಟಿದ್ದಾರೆ. ಸಿಎಂ ಅವ್ರ ನೇತೃತ್ವದಲ್ಲಿ ವಿರೋಧನೂ ಕೂಡ ಮಾಡಿದ್ದಾರೆ. ನಿಮ್ಮ ಒಪಿನಿಯನ್ ಯಾವ ತರ? ಕಾಸರಗೋಡು ಅಲ್ಲ, ನಾವು ನಮ್ಮ ಒಪಿನಿಯನ್ ಪ್ರಶ್ನೆ ಅಲ್ಲ, ಇಲ್ಲಿ ಕನ್ನಡದ ಪ್ರಶ್ನೆ. ಸುಮಾರು 220 ಏನೋ ಶಾಲೆಗಳಿದಾವೆ ಬಾರ್ಡರ್ನಲ್ಲಿ ಅಂತ. ಆ ಶಾಲೆಗಳಲ್ಲಿ ಕನ್ನಡ ಶಾಲೆಗಳವು. ಅಲ್ಲಿ ಮಲಯಾಳಂ ಅನ್ನ ಕಲಿಸ್ಬೇಕು ಅಂತ ಹೇಳಿ ಅವರು ಅವರ ದೃಷ್ಟಿಯಿಂದ ಹೇಳ್ಕೊಂಡು ಮಾಡಿರ್ಬೋದು. ಆದರೆ ಕನ್ನಡಕ್ಕೆ ತೊಂದರೆ ಆಗದಾಗೆ ಮಾಡಬೇಕು. ಈಗ ನಾವು ಎಲ್ಲ ಒಂದು ಸಹೋದರತ್ವ ಭಾವನೆಯಿಂದ ಇರಬೇಕಾಗ್ತದೆ. ಬಹಳಷ್ಟು ಜನ ಈಗ ಬೆಳಿಗ್ಗೆ ಇದ್ರೆ ಮಂಗಳೂರು ಕಡೆ ನೀವು ಹೋದ್ರೆ ಬಹಳ ಜನ ವ್ಯವಹಾರ ಎಲ್ಲ ಟ್ರೇಡಿಂಗು, ವ್ಯವಹಾರ, ಬಿಸ್ನೆಸ್ಸು, ಎಜುಕೇಷನ್ನು ಎಲ್ಲ ಬರೀ ಮಂಗಳೂರಲ್ಲೇ ಆಗುತ್ತೆ. ಮಲಯಾಳಂ ಮಾತಾಡೋರಿಗೆ, ಅವರಿಗೆ ಕನ್ನಡನೂ ಸ್ವಲ್ಪ ಅವ್ರು ಕಲ್ತ್ಕೊಂಡ್ರೆ ಒಳ್ಳೇದಲ್ವಾ. ಈಗ ನಾವೆಲ್ಲ ಕಾಸರಗೋಡು ಕಡೆ ಎಲ್ಲ ಹೋಗ್ತೀವಿ, ಎಲೆಕ್ಷನ್ ಕ್ಯಾಂಪೇನಿಗೆಲ್ಲ ಹೋಗ್ತೀವಿ, ಅಥವಾ ಯಾವುದೋ ಒಂದು ಸಭೆ ಕರೀತಾರೆ ನಮ್ಮನ್ನ, ಅವಾಗೆಲ್ಲ ನಾವು ಕನ್ನಡದಲ್ಲೇ ಭಾಷಣ ಮಾಡ್ತೀವಿ. ಯಾಕೆಂದ್ರೆ ಅಲ್ಲಿ ಹೆಚ್ಚು ಜನ ಕನ್ನಡ ಮಾತಾಡೋರೇ ಇದ್ದಾರೆ. ಆದ್ರಿಂದ ಕನ್ನಡ ಶಾಲೆ ಇರುವಾಗ ಅದಕ್ಕೆ ಉತ್ತೇಜನ ಕೊಡಬೇಕು ಅಂತಕ್ಕಂಥದ್ದೇ ನಮ್ಮ ವಾದ. ಕಾಸರಗೋಡನ್ನ ಕರ್ನಾಟಕಕ್ಕೆ ಸೇರಿಸುವಂತ ಪ್ರಯತ್ನವನ್ನ ಸರ್ಕಾರ ಆರಂಭ ಮಾಡಬೇಕು ಅನ್ನೋ ಮಾತುಗಳು ಬಂದಿದೆ ಸರ್. ಈಗ ಅದು ದೊಡ್ಡ ವಿಚಾರ, ಅದಕ್ಕೆ ಚರ್ಚೆ ಆಗಬೇಕು. ಯಾವುದೇ ವಿವಾದ ಇಲ್ಲದೆ ಬಗೆಹರಿಸ್ಕೋಬೇಕಾಗ್ತದೆ. ಅಂಥದ್ದನ್ನೆಲ್ಲ ನಾವು ವಿವಾದ ಮಾಡ್ಕೊಂಡು ಕೂತ್ರೆ ಫೆಡರಲ್ ಸ್ಟ್ರಕ್ಚರಿಗೆ ಏನು ಬೆಲೆನೇ ಇರೋದಿಲ್ಲ. ಈಗ ಸ್ಟೇಟ್ ಅಂಡ್ ಸೆಂಟರ್ ಅಂತ ಏನು ರಿಲೇಶನ್ಶಿಪ್ ಇದೆ, ಅದೇ ರೀತಿ ಪಕ್ಕದ ರಾಜ್ಯಗಳು ಕೂಡ ಕಿತ್ತಾಡ್ದಂಗೆ ನಾವು ಸಹೋದರತ್ವ ಭಾವನೆಯಿಂದ ಇರಬೇಕಲ್ಲ. ದಟ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಅದಕ್ಕೆ ಭಾಷಾ ಆಧಾರದ ಮೇಲೆ ರಾಜ್ಯಗಳನ್ನು ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ಗೊಂದಲ ಆದರೆ ಮತ್ತೆ ತಿರ್ಗಾ ಅದು ಸರಿ ಕಾಣುವುದಿಲ್ಲ. ಸರ್, ರಾಜ್ಯದ ಮೊದಲ ದಲಿತ ಮುಖ್ಯಮಂತ್ರಿ ಪರಮೇಶ್ವರ್ ಅವರಾಗ್ತಾರೆ ಅಂತ ಈಗ ಒಂದು ರೂಮರು ಪ್ಲಸ್ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಸ್ಟಾರ್ಟ್ ಆಗಿದೆ. ಅಲ್ಲ, ಯಾರು ಶಾಸ್ತ್ರ ಹೇಳಿದ್ರೋ ಗೊತ್ತಿಲ್ಲ ನಂಗೆ. ಶಾಸ್ತ್ರ ಯಾರು ಹೇಳಿದ್ದಾರೆ? ಸೋಷಿಯಲ್ ಮೀಡಿಯಾದಲ್ಲಿ. ಅವ್ರಿಗೆ ಒಳ್ಳೇದಾಗ್ಲಿ. English Sir, now the Bangalore has been ranked the first rank for the safety of women when comparison between 150 cities. How do you see this? See, first of all, I'd like to congratulate all those people who worked for it. Always been a focus point
in the Indian context. It's growing very fast. Population is increasing, area is increasing. We are also trying as a government, we are trying to make Bangalore as a livable in so many ways, educationally, technologically, employability, if you consider, and safety, particularly women's safety. We also ran a program, Nirbhaya program for women's safety. See, all these factors together, these parameters together, they have declared Bangalore as one of the top cities. They have scored about 53 points compared to Pune, Mumbai, Chennai, Delhi, Bombay. All this compared to those places and other cities also. Bangalore is topped. So we try to keep this as a safe city, a livable city, and also at the same time giving life to so many people. Sir, we've also seen that the hate speech bill hasn't been signed by the governor, which had been accepted in Assembly and Council in Belgavi. See, we actually, government has sent more than 20-25 bills which were passed in the last Assembly and Council sessions. Many of them he has, Governor, His Excellency, has signed and sent it back, and some of them, like internal reservation, he has asked for some clarification. But hate speech, neither he has written nor he has asked any clarification. That means I presume that he is discussing with his people to see that it is passed. Sir, our channel in particular has started a campaign against the Bangladeshis, and we have some of the solid proof in which the Bangladeshis have accepted that they have crossed the border by paying a bribe to an agent, and this is the third or the fourth day what we are doing. So how do you see this, sir? First of all, the Government of India, the border security forces and defense forces, they have to seal the border. It cannot be a porous border. If you allow them taking bribe and all that, the onus is on the Government of India, not state government. All right, some agent, facilitate this, and they come here to Karnataka. Definitely, they seek employment. They live here, and we in the police department, we always look for these people. I have given instructions to every police station in Bangalore city or in Karnataka to find out who are these Bangladeshis unauthorizedly have come to Karnataka, and we send them back, deport them. Will there be any action against the landlords who provide space to the Bangladeshi? No, we also given instructions that, unless and until a foreigner has a valid papers, a passport, visa, and entry permit and things like this, they should not give any of their property on rental basis. Otherwise, we will have to take action on them also. So Kerala government is trying to imposing their language in the Karnataka. See, the states have been carved out on the basis of language, fundamentally. And now, disputes now and then, goes on between the states always. Now, Kerala government has issued a circular, I was told, that the priority should be given to the local language. Even in Kannada schools. The problem is in Kasargodu and that area which is bordering Karnataka, there, the circular has an effect because there are more than 200 Kannada schools are there. Even in Kannada schools, if they have to teach Malayalam, in what context they are taking this decision, I am not aware of it. But then again, we as Kannadigas, the people who live in the border area speak Kannada language even now. Their children also have to learn Kannada. I think somewhere there has to be an understanding. So the Kannada activists have started demanding that Kasargodu be included back to Karnataka. Now this has been going on for ages. Kasargodu belongs to Karnataka. All these issues are going on ages. I think of late there was no such a issue. We are living peacefully. But then again, these kind of issues now and then props up, and both the chief minister, should resolve this. Thank you.
RCB ಮ್ಯಾಚ್ಗಳನ್ನ ಸ್ಥಳಾಂತರ ಮಾಡಬೇಕು ಅಂತ ಇದಾಗಿದೆ. No, we have given them a clear directions. We have issued some, guidelines based on the recommendation by the Justice Kunas committee. I think I saw somewhere in the media also that they are taking steps to comply with those observations. RCB ಫ್ರಾಂಚೈಸಿ ಅವರು ಏನಾದ್ರು ಮಾತುಕತೆ ನಡೆಸಿ No, they have not come to us. Only the KSCA office bearers, Shri Venkatesh Prasad, Shri Vinay, all these office bearers, they had met me. They had met the Chief Minister also and Deputy Chief Minister. And we are not here to discourage them. We are here to encourage them. The Justice Kunas committee has made some recommendations after the incident and they have to comply. We have asked them to comply and they have agreed and I think they are doing it. Once the majority of the decisions or the recommendations they fulfill, we will definitely permit them. So the government has decided to give the Hubli and Ballari incident to the investigation of CID. Yeah, because now and then again opposition is creating as if we are hiding something. We are not hiding anything. That is why we said, look, we are going to inquire into it, investigate that, and then come out before the people of the state. What is the truth? Let us find out the truth after the inquiry. Thank you. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.